ಇದೇನಿದು ತುಟ್ಟಿ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ರಿ, ಎಲ್ಲೋ ಹೊಡ್ಕೊಂಡ್ರಿ? ಅಮ್ಮ ಕೊಯ್ದಾರೆ. ಕುಯ್ದಾರ್ರಿ? ಹಂಗೆಲ್ಲ ಕುಯ್ಯತಿಲ್ರಿ. ಅಪ್ಪಾಜಿ ಜೋಳ ತುಗ್ಸಾಕತ್ತಿದ್ರ, ಅವಾಗ ಊರಿಗೆ ಕೊಯ್ಬೇಕು, ಜೋರಾಗಿ ಇಳ್ದಿರ್ಬೇಕು. ಹಂಗಂದ್ರೆ ಊರಿಗೆ ಕೊಯ್ಬೇಕಂತ ತಗೊಂಬಂದಿದ್ರ. ಅವಾಗ ನಾನು ಅಮ್ಮ ಅಂತ ಹಿಂಗ್ ಓಡ್ ಬಂದ್ನ್ಯಾ, ಅಕ್ಕಚ್ಚ ಅಂತ ಕಲ್ಲಿಂಗ್ ಈ ಕಡೆ ಒಂದು ಹಾಕೊಂಡ್ಬಿಟ್ಟಿದ್ರೆ ಕರೆಕ್ಟ್ ಆಗಿರೋದು ಕಡೆಗೆ ಇರೋದ. ಚೆನ್ನಾಗಿರೋದು ನೋಡಕ್ಕೆ, ಚಲೋ ಕಾಣಿಸ್ತಿದ್ರು. ಒಂದೇನಾಗುತ್ತಮ್ಮ, ಎಲ್ಲೋ ಶೂಟಿಂಗಲ್ಲಿ ಇರ್ತೀವಮ್ಮ ನಾವು. ಈ ಪ್ರಾಬ್ಲಮ್ ನಮ್ದು ಹೇಳ್ಬಿಡ್ತೀನಿ. ಏನಂದರೆ ಇವತ್ತು ಇಲ್ಲಿರ್ತೀವಮ್ಮ, ಈಗ ನಾಳೆ ಚೆನ್ನೈಗೆ ಹೊಟ್ಬಿಡ್ತೀವಮ್ಮ. ಈಗ ಅಲ್ಲಿಗೆ ಹೋದರೆ ಹೆಚ್ಚು ಕಮ್ಮಿ ಒಂದು 20 ದಿನ ಈ ಕಡೆ ಬರೋದೇ ಇಲ್ಲ. ನಾವು ಯಾರಿಗೂ ಸಿಗೋಕ್ಕೆ ಆಗಲ್ಲ. ಆವಾಗ ಏನಾಗುತ್ತೆ, ನಮಗೂ ಕೆಲಸ ಅಂತ ಒಂದು ಇರುತ್ತೆ. ಆಮೇಲೆ ನಮ್ಮದು ಟೈಮಿಂಗ್ ಇಲ್ಲ, ಇಲ್ಲಿ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಇಷ್ಟೊತ್ತಿಗೆ ಮುಗೀತದೆ ಅಂತ ಹೇಳೋಕ್ಕೆ. ಬೆಳಗ್ಗೆ ಬಂದು ಹಿಂಗೆ ನಿಂತ್ಕೊಂಡ್ರೆ ಇನ್ನು ನಮ್ಮ ಡೈರೆಕ್ಟ್ರು ಬೇಕಾದ್ರೆ ಅರ್ಧ ಗಂಟೆಗೆ ಮುಂಚೆ ಬಿಟ್ಟರು ಇಲ್ಲ ಪೂರ ರಾತ್ರಿ ಮಾಡಿದ್ರು ಹಂಗೆ ನಮ್ದು ಥರ ಈ ಅಲ್ಮಾರಿ ಜೀವನ ಅಂತಾರಲ್ಲ ಹಂಗೆ. ತಿನ್ರಿ ಚಾಕ್ಲೇಟ್ನ ಕೊಡ್ರಿ, ಅವ್ರಿಗೆಲ್ಲ ಕೊಡ್ಬೇಕು ತಾನೆ ಒಂದೊಂದು. ನೀವು ತಿನ್ನಿ ಸರ್, ನಾನು ನಿಮಗೆ ಕೊಡ್ತೀನಿ. ಕೊಡಲ್ಲ ಚಾಕ್ಲೇಟ್ ತಿಂತೀರೇನ್ರಿ ಇಷ್ಟಪಟ್ಟು? ಹಾಂ, ಇಲ್ಲಮ್ಮ, ನಾನು ಸ್ವೀಟ್ ಎಲ್ಲ ತಿನ್ನಲ್ಲಮ್ಮ. ನೀವು ತಿನ್ನಿ ಸರ್, ನಾವೆಲ್ಲ ಸ್ವೀಟ್ ತಿಂದು ಸಾಕಾಯ್ತು. ನನಗೋಸ್ಕರ ಖರ್ಚು ಮಾಡಬೇಡಿ, ನಾನು ಹೋಗ್ತಾ ಇದ್ದೀನಿ ಬಿಟ್ಟು ಅಂತ ನನಗೆ ಹೇಳ್ತಾನೆ ಅಪ್ಪಾಜಿ. ನನಗೆ ಹೇಳ್ತಾನೆ, ಅಣ್ಣ ನೀನು ಎಲ್ಲಾದ್ರೂ ಓದು, ನಿನ್ನ ಹೆಸರಿಗೆ 2 ಎಕರೆ ಹೊಲ ಐತಿ, ಅದನ್ನ ಅವ್ರು ಹೆಂಗಾರ ಮಾಡಿ ಹೊಡ್ಕೊಂತಾರ. ಎಲ್ಲರೇ ಸಂಬಂಧಿಕರು ಯಾರು ಸರಿ ಇರಲ್ಲಮ್ಮ. ಸಂಬಂಧಿಕರು ಯಾರು ನಂಬಕ್ಕೆ ಹೋಗ್ಬೇಡ್ರಿ. ಏನಾಗಲ್ಲ, ಆರಾಮಾಗಿರಿ ಯುವರಾಜ್ ಅಲ್ಲರಿ. ಮಾತಾಡು, ಬೇಡ ಬಿಡ್ರಿ. ವಾಲೆ ಗಿಲೆ ಜೋರಾಗಿ ಹಾಕಿದ್ರಿ? ಅಮ್ಮ ಅವ್ರಿಗೂ ವಾಲೆ ಹಾಕ್ಸ್ಬಿಟ್ಟಿದ್ದೀರ? ಹಾಸ್ಪಿಟ್ಲಿಂದ ಡೈರೆಕ್ಟ್ ನಾನು ಎಲ್ಲ ಹಾಸ್ಪಿಟಲ್ ಇದು ಲೋಬ ಸರ್ ನನಗೆ ಮತ್ತೆ ಮಗುನೇ ಕೊಲೆ ಮಾಡಿಬಿಟ್ಟಾರು, ನೀವು ಹಿಂಗೆ ಗಲಾಟೆ ಮಾಡ್ಕೊಂಡು ಅವರೊಂದು 2 ಲೆಟರ್ ಕೊಟ್ಟಿದ್ರು. ಒಂದು 3 ಲಕ್ಷ ಅವ್ರಿಗೆ ಕಟ್ಟಬೇಕಂತ ಹಾಸ್ಪಿಟ್ಲರಿಗೆ. ನಮ್ಮ ಹತ್ರನೂ ಮಿನಿಸ್ಟ್ರ್ ಅದಾರೆ, ನೀವು ಗಲಾಟೆ ಮಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ, ನೀವೇನು ಕಟ್ಟೋದು ಬೇಡ, ನಿಮ್ಮ ಮನಸ್ಸಿಗೆ ಹೇಳಿದ್ದೀವಿ ಅಲ್ಲಿಗೆ ಹೋಗ್ರಿ ಅಂತಂದು ನಾವು ಮಗುನ ಡೇರ್ ಮಾಡಿ ಕಳಿಸ್ರು ಹೋಗೋದು ಅಂತ ಸ್ವಲ್ಪ ಆರ್ಗ್ಯುಮೆಂಟ್ ಆಯ್ತು ಹಾಸ್ಪಿಟ್ಲ್. ಮತ್ತು ಅಲ್ಲಿ ಮಂಗಳೂರಲ್ಲಿ ಲೋಬ ಸರ್ ಅಂತ ಮಾಜಿ ಮಿನಿಸ್ಟ್ರ್ ಇದ್ದರು, ಅವರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಮೆಡಿಸಿನ್ ಎಲ್ಲ ಸ್ವಲ್ಪ ಬಿಟ್ಕೊಟ್ಟು ನಮ್ಮನ್ನು ಮೆಡಿಸಿನ್ಗೆ ಒಂದು 2,000 ರೂಪಾಯಿ ಬಿಟ್ಟು ಲೋಬ ಸರ್ ನಮಗೆ ಅಲ್ಲ ಏನು ಮೆಡಿಸನ್ ಇದೆ ತಲೆ ಕೆಡಿಸ್ಕೊಬಿಟ್ರಿ ಹೇಳ್ರಿ. ಯಾಕೆ ಸಾಕಾಗೋಯ್ತೇನ್ರಿ? ಜಾಸ್ತಿ ಹೌದೇನ್ರಿ? ಅಯ್ಯೋ ಹಂಗಾರೆ ಮೆಣಸಿನ್ಕಾಯಿನೇ ಕೊಡಿಸ್ತಾ ಇದ್ದ. ಮನೆಗೆಲ್ಲಾರು ಚೆನ್ನಾಗಿದ್ದಾರ? ಮನೆಗೆಲ್ಲಾರು ಆಗ್ಲೇ ಕೇಳೋದು ಕುದ್ರೆ ಸರ್, ಕುದ್ರೆ ಇಲ್ಲಿ ನಿಮ್ಮ ಥರನೇ ಇಲ್ಲಿ ಕುದುರೆಗೆ ಹಚ್ಚಿ ಹಾಕಿಸ್ಕೊಂಡಿದ್ದಾನೆ. ಒಂದು ಅವ್ನು ಹಾಕ್ಸ್ಕೋಬೇಕಂತ ಇಷ್ಟ, ಅವ್ನು ಹಾಕ್ಸ್ಕೊಳಂಗಿಲ್ಲ, ಬಟ್ ಇವನು ಹಾಕ್ಸ್ಕೊಂಡಿದ್ದಾನೆ. ತೋರ್ಸುಚಿನಿ ಹೋಗಿ ತುಂಬಾ ಇಷ್ಟ, ಪ್ರಾಣಿಗಳು ಇದ್ದು ತುಂಬಾ ಇಷ್ಟ. ಹೌದೇನಾ? ಹೇಳಿದ್ರೆ ಒಂದು ಒಳ್ಳೆ ಗಿರಿಮರಿನೇ ತರಿಸ್ಬಿಡ್ತೀನಿ ನಾನು ನಿಮಗೆ. ಅಂತ ಕೇಳಿದ್ರೆ
ಅದ್ರ ಹೆಸರೇನು ಹೇಳ? ಬಾದಾಮಿ ಬಾದಾಮಿನ? ಯಾವ ಬಾದಾಮಿ? ಖರ್ಜೂರ ಬಾದಾಮಿನ? ನಿಮ್ಮ ಕುರ್ಜಯ ಸ್ಟ್ಯಾನ್ಲಿ ಅಂತ ಹೆಸರು. ಯಾರಿಗೆ ಹೇಳಕ್ ಬರಲಿಲ್ಲ. ಇಲ್ಲ ಇವನ್ ಹೇಳ್ತಾನ ಸ್ಟ್ಯಾಮಿಲಿ ಸ್ಟ್ಯಾನ್ಲಿ ನನಗೆ ಹಂಗೆ ಅಂತ ಪರವಾಗಿಲ್ಲ. ನಾನು ದರ್ಶನ ಹತ್ರ ಒಂದು ಕುದುರೆ ಮರಿ ಕೇಳ್ತೀನಿ ಅಂತಿದ್ದ. ಹೌದೇನಾ? ಬೇಕೇನೋ? ಹಾಂ ಬೇಕು. ಬೇಗ ಕಳಿಸ್ಕೊಡ್ತೀನಿ ಬಿಡಪ್ಪ. ಇಲ್ಲಿಂದ ದೊಡ್ಡದೇ ಇಲ್ಲಿಂದ ಅಲ್ಲಿಗೆ ಹೆಂಗ್ ಹೋಗ್ಬೇಕು? ಏನ್ ಮನೆಗೆ ತೋಟದಿಂದ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಡು. ಇವತ್ತು ಅದಕ್ಕೆ ಬಿಟ್ಟು ಸುಸ್ತಾಗ್ಬಿಡ್ತೈತಿ. ಏನ್ ಸುಸ್ತಾಗಲ್ಲ, ನಿನಗೆ ಸುಸ್ತಾದ್ರೆ ಸಾಕು. ಹಾಂ ಆಯ್ತಾ? ಓಡಿ ಓಡಿ ಓಡ್ತಿದ್ದ. ಕೈ ಏನಾಗಿದೆ? ಹಾಂ ಕೈ ಏನಾಗಿದೆ? ಕೈ ನಮ್ದೊಂದು ಸ್ವಲ್ಪ ಕೋತಿ ಕೆಲಸಗಳಾಗುತ್ತೆ. ಬಿದ್ದಿದ್ರ ಕಾಯಿ ಆಕ್ಸಿಡೆಂಟ್ ಆಗಿ. ಬರದ ಯುವರಾಜರೇ, ನಾವು ಕೆಲಸ ಮಾಡೋಣ. ಆರಾಮಾಗಿರಿ, ತಲೆ ಕೆಡಿಸ್ಕೊಬಿಡ್ರಿ, ಬಿಂದಾಸಾಗಿರಿ. ಬರ್ತೀರಿ? ಬೇಡ ಬಿಡೋ ಮನೆ ಅದರಲ್ಲಿ ಡೈಲಾಗ್ ಹೊಡಿ. ಸಿದ್ದರಾಮಯ್ಯನವ್ರನ್ನ ಎಲ್ಲ 2-3 ಸಲ ಮೀಟ್ ಮಾಡಿದ್ವಿ. ಎಲ್ಲರೂ ಬರೀ ಇದೇ ಆನ್ಸರೇ ಹೇಳಿದ್ರು. ಮಗುಗೆ ಜೀವದ ತೊಂದರೆ ಏನಂತ ಯಾರೂ ಇದು ಮಾಡಲಿಲ್ಲ. ಆ ಸ್ಟೂಡೆಂಟ್ನ ಇನ್ನೊಬ್ಬರಿಗೆ ಮತ್ತೆ ಈ ಥರ ಮಾಡಬಾರ್ದು ಅಂತ ನಾವು ಭಾಳ ಪ್ರಯತ್ನ ಪಟ್ಟು ಈಗ 2 ವರ್ಷ 1 ವರ್ಷ ಮೇಲೆ 9 ತಿಂಗಳಾಯ್ತು ಈ ಥರ ಆಗಿ. ಒಂದು 5-6 ಸಲ ನಾವು ಬೆಂಗಳೂರಿಗೆ ಮಿನಿಸ್ಟ್ರ್ ಕಣ್ಣಕ್ಕೆ ಬಂದ್ವಿ. ಕುಮಾರಸ್ವಾಮಿ ಅವರು ಟೆಸ್ಟಿಗೆ ಹಾಕಿದ್ದು, ಟೆಸ್ಟ್ ಎಲ್ಲ ಮಾಡಿ ಇಂಜೂರಿ ಅಂತ ಬಂದದ್ದು. ಸುಳ್ಳು ರಿಪೋರ್ಟ್ 3 ಕೊಟ್ಟಿದ್ದಾರೆ. ನಾವು ಸುಳ್ಳು ಟೆಸ್ಟ್ ಮಾಡಿಸೋದೇ ಮಾಡಿ. ಯಾವ ಹಾಸ್ಪಿಟಲ್ ತೋರಿಸಿದ್ರಮ್ಮ? ಮಂಗಳೂರು ಏಜೆನೇ ಇಲ್ಲಿ ಇದ್ರಲ್ಲೇ ನಿಮ್ಮೂರಲ್ಲಿ? ಅಲ್ಲ ಸರ್, ಮಂಗಳೂರಲ್ಲಿ. ಅಲ್ಲೇ ಇದು 1 ವರ್ಷದ 8 ತಿಂಗಳು ಅಲ್ಲೇ ಅಡ್ಮಿಂಟ್ ಆಗಿದ್ವಿ. ವಾದರಮಲ್ಲ ಆಸ್ಪತ್ರೆಯಿಂದ ಮೊನ್ನೆ ಬಂದು ಈಗ ಯಾವ ಆಸ್ಪತ್ರೆಗೂ ಯಾರು ರಾಜಕಾರಣಿ ಹತ್ರ ಹೋದ್ರು ರಾಜಕಾರಣಿದು ಬಿಟ್ಬಿಡಿ ಸರ್. ನನಗೆ ಅದಕ್ಕೂ ನಮಗೂ ಗೊತ್ತಾಗಲ್ಲ ಆ್ಯಕ್ಚುಲಿ. ಏನಂದ್ರೆ ಒಂದು ಅವ್ರವ್ರ ಇದಕ್ಕೆ ಅವ್ರವ್ರು ಹೇಳ್ತಾರೆ, ನಾವೇನು ಹೇಳೋಕ್ಕಾಗಲ್ಲ ಅದಕ್ಕೆ. ಅಲ್ಲ ನಮ್ಮ ಮಗು ಅದೇ ಇನ್ನೊಬ್ಬರ ಮಕ್ಕಳಿಗೆ ಅದು ನಿಜ, ಖಂಡಿತ ನೀವು ಹೇಳೋದು ಅದು ಸರಿ. ಅದು ಅಲ್ಲಲ್ಲ, ಈ ಹಾಸ್ಪಿಟ್ಲಲ್ಲಿ ಏನಾಗುತ್ತೆ, ಪ್ರಾಕ್ಟೀಸ್ಗೆ ಅಂತ ಬರ್ತಾರೆ, ಅವ್ರಿಗೆ ಒಂದು ಮೇನ್ ಡಾಕ್ಟರ್ ನಿಂತ್ಕೊಂಡು ಕೂಡ ಇದು ಮಾಡಲ್ಲ. ಇಲ್ಲ ಸರ್, ಅಲ್ಲಿ ಏಜೆನಲ್ಲಿ ಶ್ರೀಮಂತರಿಗೆ ಒಂದು ಬಿಲ್ಡಿಂಗು, ಬಡವರಿಗೆ ಒಂದು ಬಿಲ್ಡಿಂಗು, ಅಲ್ಲೆಲ್ಲ ಬರೀ ಸ್ಟೂಡೆಂಟೇ. ಅಂದ್ರೆ ಇವತ್ತು ಜನ ಕಷ್ಟಪಟ್ಟು ಯಾರು ಉದ್ಧಾರ ಆಗ್ತಾಯಿಲ್ಲಮ್ಮ. 3 ಕಟ್ಟಿಸ್ಬೇಕಮ್ಮ. ಇಲ್ಲ ನೀವು ಸ್ಕೂಲ್ ಕಟ್ಟಿಸ್ಬೇಕು, ಹಾಸ್ಪಿಟಲ್ ಕಟ್ಟಿಸ್ಬೇಕು, ಇಲ್ಲ ಒಂದು ದೇವಸ್ಥಾನ ಕಟ್ಟಿಸ್ಬೇಕು. ಈ 3ರಲ್ಲೇ ದುಡ್ಡಿರೋದಮ್ಮ, ಇನ್ನು ಯಾವುದ್ರಲ್ಲೂ ಇಲ್ಲ. ಈಗ ನಾವು ಹೋಗಿರೋರ ಹತ್ರ ಎಲ್ಲರ ಹತ್ರನೂ ಹಾಸ್ಪಿಟ್ಲ್ ಅದಾವ. ಈಗ ನೀವು ಇಷ್ಟೊಂದು ಹೇಳ್ತಿದ್ರಲ್ಲಮ್ಮ, ಈಗ ನಮ್ಮ ತಂದೆದು ಹೇಳ್ತೀನಿ ಕೇಳ್ರಿ. ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರಲಿಲ್ಲಮ್ಮ. ಇಲ್ಲಿ ಬೆಂಗಳೂರು ಹಾಸ್ಪಿಟ್ಲ್ ಕರ್ಕೊಂಬಂದ್ರಮ್ಮ ಹಾರ್ಟ್ ಆಪ್ರೇಷನ್ಗೆ ಅಂತ. ಅಂದರೆ ಹಾರ್ಟಲ್ಲಿ ಏನೋ ಬ್ಲಾಕ್ ಇದೆ ಅಂತ. ಅವ್ರಿಗೊಂದು ಹೆಚ್ಚು ಕಮ್ಮಿ ಒಂದು 30 ವರ್ಷ ಡಯಾಬಿಟಿಸ್ ಇತ್ತಮ್ಮ. ಒಳಗಡೆ ಒಂದು ಡೈ ಹಾಕ್ತಾರೆ, ಅಂದರೆ ಅದು ಕ್ಯಾಮ್ರಾ ಕಳ್ಸೋಕ್ಕೆ ಅಂತ. ಡೈ ಹಾಕಿದ್ರು, ಅದನ್ನ ಅನಲೈಸು ಮಾಡಲಿಲ್ಲ ಅವರು. ಏನು ಎತ್ತ ಅಂದ್ಬಿಟ್ಟು ನಾನು ಹೇಳ್ತಾರೆ, ನಮ್ಮ ತಂದೆಗಾಗಿದ್ದು ಅದನ್ನು ಅನಲೈಸು ಮಾಡಲಿಲ್ಲ. ಸೀದಾ ಡೈ ಹೋಗಿ ಕಿಡ್ನಿ ಮೇಲೆ ಕೂತು. ನಮ್ಮ ತಂದೆ ಕಿಡ್ನಿ ಹಿಂಗಿದ್ದಿದ್ದು ಕಿಡ್ನಿ ಹಿಂಗೆ ಶಿಂಕ್ ಆಗೋಯ್ತು ಅಷ್ಟೇ. ತೋರ್ಸಕ್ಕೆ ಹೋಗಿದ್ದೆ ಏನೋ, ಆಗಿದ್ದೆ ಇನ್ನೇನು ಅಷ್ಟೇ. ಅದೆಲ್ಲ ಈ ಟ್ರೈನಿಗಳನ್ನ ಬಿಡ್ತಾರೆ, ಯಾರೋ ಅವ್ರು ಕಲಿತಾ ಇರ್ತಾರೆ. ಅದ್ರ ಜೊತೆಗೆ ಒಬ್ಬ ದೊಡ್ಡ ಡಾಕ್ಟ್ರು ನಿಂತ್ಕೊಳ್ಳಲ್ಲ. ಒಂದು 2-3 ಕಡೆ ಕನ್ಸರ್ನ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೇನಂದ್ರೆ ಒಂದು ಸೆಕೆಂಡ್ ಒಪಿನಿಯನ್ ಅದ ತಗೊಳ್ಳೋದು ಹೇಳ್ತಾರೆ. ನೀವು ಅಂದರೆ ಸಂಗೊಳ್ಳಿ ರಾಯಣ್ಣ ಪಿಕ್ಚರಿಂದ ಫುಲ್ ನಿಮ್ಮ ಭಾಳ ಅಭಿಮಾನ ಸರ್ ಇದ್ರು. ಮಾತಾಡಿಸಿ ಏನೇನೋ ಹೇಳಿದ್ದು. ಇದೇನಿದು ತುಟ್ಟಿ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ರಿ, ಎಲ್ಲೋ ಹೊಡ್ಕೊಂಡ್ರಿ? ಅಪ್ಪಾಜಿ ಅಮ್ಮ ಕೊಯ್ದಾರೆ. ಕುಯ್ದಾರ್ರಿ? ಹಂಗೆಲ್ಲ ಕುಯ್ಯೋದಿಲ್ರಿ. ಅಪ್ಪಾಜಿ ಜೋಳ ತುಗ್ಸಾಕತ್ತಿದ್ರ, ಅವಾಗ ಜೋರಾಗಿ ಇಳ್ದಿರ್ಬೇಕು. ಹಂಗಂದ್ರೆ ಊರಿಗೆ ಕೊಯ್ಬೇಕಂತ ತಗೊಂಬಂದಿದ್ರ. ಅವಾಗ ನಾನು ಅಮ್ಮ ಅಂತ ಹಿಂಗ್ ಓಡ್ ಬನ್ನಿ, ಅಕ್ಕಚ್ಚ ಅಂತ ಕಲ್ಲು ಹಿಂಗ್ ಈ ಕಡೆಗೆ ಒಂದು ಹಾಕೊಂಡ್ಬಿಟ್ಟಿದ್ರೆ ಕರೆಕ್ಟ್ ಆಗಿರೋ ಕಡೆಗೆ ಇರೋದ. ಚೆನ್ನಾಗಿರೋದು ನೋಡಕ್ಕೆ, ಚಲೋ ಕಾಣಿಸ್ತಿದ್ರು. ಒಂದೇನಾಗುತ್ತಮ್ಮ, ಎಲ್ಲೋ ಶೂಟಿಂಗಲ್ಲಿ ಇರ್ತೀವಮ್ಮ ನಾವು. ಈ ಪ್ರಾಬ್ಲಮ್ ನಮ್ದು ಹೇಳ್ಬಿಡ್ತೀನಿ. ಏನಂದರೆ ಇವತ್ತು ಇಲ್ಲಿರ್ತೀವಮ್ಮ, ಈಗ ನಾಳೆ ಚೆನ್ನೈಗೆ ಹೊಟ್ಬಿಡ್ತೀವಮ್ಮ. ಈಗ ಅಲ್ಲಿಗೆ ಹೋದರೆ ಹೆಚ್ಚು ಕಮ್ಮಿ ಒಂದು 20 ದಿನ ಈ ಕಡೆ ಬರೋದೇ ಇಲ್ಲ. ನಾವು ಯಾರಿಗೂ ಸಿಗೋಕ್ಕೆ ಆಗಲ್ಲ. ಆವಾಗ ಏನಾಗುತ್ತೆ, ನಮಗೂ ಕೆಲಸ ಅಂತ ಒಂದು ಇರುತ್ತೆ. ಆಮೇಲೆ ನಮ್ಮದು ಟೈಮಿಂಗ್ ಇಲ್ಲ. ಇಲ್ಲಿ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಇಷ್ಟೊತ್ತಿಗೆ ಮುಗೀತದೆ ಅಂತ ಹೇಳೋಕ್ಕೆ. ಬೆಳಗ್ಗೆ ಬಂದು ಹಿಂಗೆ ನಿಂತ್ಕೊಂಡ್ರೆ ಇನ್ನು ನಮ್ಮ ಡೈರೆಕ್ಟ್ರು ಬೇಕಾದ್ರೆ ಅರ್ಧ ಗಂಟೆಗೆ ಮುಂಚೆ ಬಿಟ್ಟರು, ಇಲ್ಲ ಪೂರ ರಾತ್ರಿ ಮಾಡಿದ್ರು ಹಂಗೆ ನಮ್ಮದು ಥರ ಈ ಅಲ್ಮಾರಿ ಜೀವನ ಅಂತಾರಲ್ಲ ಹಂಗೆ. ಸ್ಟೂಡೆಂಟ್ ನೆಗ್ಲಿಜೆನ್ಸಿ
ಏಜ್ ಹಾಸ್ಪಿಟಲ್ ಡ್ಯಾನ್ಸರ್ ಸರ್. ಹ್ಞೂ ಅವರೊಂದು ಇಂಜೆಕ್ಷನ್ ಬೋನ್ ಮೋರ ಮಾಡಿ ಇಂಜೆಕ್ಷನ್ ಮಾಡಿ 6 ತಾಸು ಒಳಗಡೆನೆ ಇಲ್ಲಿಂದ ಇದ್ದಾಗ ಏನು ಗೊತ್ತಾಗ್ಲಿಲ್ಲ. ನಿಧಾನಕ್ಕೆಲ್ಲ ಸೆನ್ಸೇಷನ್ ಕಳ್ಕೊಂತ ಬರ್ತಾನೆ. ಅಮ್ಮ ಇವರಿಬ್ರು ನಿಮ್ಮ ಮಕ್ಕಳೇ? ಇವನು ಎಲ್ಲ ಚಿಕ್ಕ ಕಡೆ ಬಂದ್ವಿ ಸರ್, ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕಂಡ್ವಿ, ಯಾರು ಏನು ಮಾಡಲಿಲ್ಲ. ಎಲ್ಲ ಟೆಸ್ಟಿಗೆಲ್ಲ ಹಾಕಿದ್ರು, ಇಂಜುರಿ ಅಂತ ಏನು ಮಾಡಲಿಲ್ಲ. ಕೇಸೆಲ್ಲ ಹಾಕಿದ್ದು ಸರ್ ಏನು ಅವರು ಎಲ್ಲ ದೊಡ್ಡ ಜನ, ನಾವೆಲ್ಲ ಎದುರಕ್ಕೆನಕ್ಕಾಗುತ್ತಾ ಹಿಂಗೆಲ್ಲ. ದೊಡ್ಡದು ಚಿಕ್ಕದಂತಲ್ಲ. ಆಕ್ಚುಲಿ ಹಾಸ್ಪಿಟಲ್ ಏನಂತ ಇದು ಮಾಡಿದಾಗ ಅವ್ರಿಗೆ ಇದು ಮಾಡಲಿಲ್ಲ ಅವರು. ನಾವು ಆರ್ಗ್ಯುಮೆಂಟ್ ಮಾಡ್ಕೊಂತಾನೆ ಬಂದ್ವಿ ಅವ್ರ ಜೊತೆಗೆ. 8 ತಿಂಗಳಿಗೆ ಸರ್ ಅಲ್ಲೇ ಇಟ್ಕೊಂಡ್ರು, ಹುಷಾರಾಗುತ್ತೆ, ಕಾಲು ಬರುತ್ತೆ, ಶಕ್ತಿ ಹೋಗಿದೆ ಅಷ್ಟೇ ಅಂತ. ನಮಗೂ ಗೊತ್ತಾಗಲ್ಲ, ನಿಜ ಇರ್ಬೋದು, ಯಾವಾಗಲೂ ಕಾಲಿಲ್ದನಲ್ಲ ಬರ್ಬೋದು, ನಮಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಅವನಿಗೆ ಈ ಥರ ಒಂದು ತೊಂದರೆ, ಅದು ಸ್ಟಾರ್ಟಿಂಗ್ ನಮ್ಮ ಎದುರಿಗೆ ಹೇಳಿಲ್ಲ ಅವರು, ಅದೇನು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿರೋ ಗಡ್ಡೆ ಅಂತ ಹೇಳಿದ್ರು. ಆ ಬೋನ್ ಮೋರ ಮಾಡಬೇಕು ಅಂತೇಳಿ ಇದು ಮಾಡಿ ನಾವು ಹೋಗಿ 20 ದಿವಸ ಆದ್ಮೇಲೆ ಮಾಡಿದ್ದು. ಅಲ್ಲಿ ಓಡಾಡಿದ್ದು ಆ ಇಂಜೆಕ್ಷನ್ ಕೊಟ್ಟು 6 ತಾಸು ಒಳಗಡೆನೆ ಇಲ್ಲಿಂದ ಸೆನ್ಸೇಷನ್ ಕಳ್ಕೊಂಡು ನಿಧಾನಕ್ಕೆ ಮೇಲೆ ಬರ್ತಾ ಇತ್ತು. ಡ್ಯಾನ್ಸ್ ಎಲ್ಲ ಮಾಡ್ತೀರೇನ್ರಿ?